ಎರಡೂ ಕಾಲನ್ನು ನೇರವಾಗಿ ಚಾಚೋಣ. ಸ್ಟ್ರೆಚ್ ಬೋತ್ ದ ಲೆಗ್ಸ್, ಟೋಸ್ ಇನ್ವರ್ಡ್ಸ್. ಕಾಲಿನ ಕಾಲು ಬೆರಳು ನಿಮ್ಮ ಕಡೆ, ಬೆನ್ನು ನೇರ ಇರಲಿ. ಎರಡು ಹಸ್ತ ಹಿಂದೆ ಕಪ್ ಶೇಪ್. ದೀರ್ಘವಾಗಿ ಇನ್ಹೇಲ್ ಮಾಡಿ ನೇರ ನೋಡ್ತಾ ಬನ್ನಿ. ಹಾಗೆ ಕಣ್ಣು ಮುಚ್ಚಿ ಅಲ್ಲೇ ಎಕ್ಸೇಲ್ ಮಾಡಿ. ಮತ್ತೆ ಇನ್ಹೇಲ್, slowly exhale. Inhale for 4 counts, 2, 3, 4. ಮನಸ್ಸಿನಲ್ಲೇ ಕೌಂಟ್ ಕೊಟ್ಕೊಳ್ಳಿ. Hold it for 4 counts. Exhale for 7 to 8 counts. ಸ್ಲೋಲಿ ಓಪನ್ ಯುವರ್ ಐಸ್. ನಿಧಾನವಾಗಿ ಎರಡು ಕಣ್ಣನ್ನು ಓಪನ್ ಮಾಡಿ. ಈಗ ಬಲಮಂಡಿಯನ್ನು ಎಡಪಾದದ ಎಡ ತೊಡೆಯ ಮೂಲಕ್ಕೆ ತಗೋಬೇಕು. ಜಾನು ಶೀರ್ಷಾಸನದ ಅಭ್ಯಾಸ ಮಾಡೋಣ. ಮೊದಲು ಯಾವುದೇ ಆಸನ ಆಗಲಿ ಬಲಗಾಲನ್ನ ಫಸ್ಟ್ ಮಾಡಿ. ಬಲಗಡೆ ಬಲಮಂಡಿಯನ್ನು ಬಲಗಾಲನ್ನ ಮಡಚಿರೋಣ. ಬಲ ಪಾದವನ್ನು ಎಡ ತೊಡೆಯ ಮೂಲಕ್ಕೆ ತಾಕಿರಬೇಕು. ನೇರವಾಗಿ ಕೂತ್ಕೋಬೇಕು. ಎರಡೂ ಹಸ್ತ ಹಿಂದೆ ಕಪ್ ಶೇಪ್. ಎಡಗಾಲಿನ ಕಾಲು ಬೆರಳು ಇದೆ ನೋಡಿ, ಅದು ಲೂಸಾಗಿ ಬಿಡಬಾರ್ದು. ಟೋಸ್ ಇನ್ವರ್ಡ್ಸ್, ಅಲರ್ಟಾಗಿರಬೇಕು. ಬೆನ್ನು ನೇರ. ದೀರ್ಘವಾಗಿ ಇನ್ಹೇಲ್ ಮಾಡ್ತಾ ಎರಡೂ ಹಸ್ತ ಪಕ್ಕದಿಂದ ಮೇಲೆ ಚಾಚಿ ನೋಡಿ. ಬೆನ್ನನ್ನು ಸ್ಟ್ರೆಚ್ ಮಾಡಿ ಮೇಲೆ ಸೀಲಿಂಗ್ ಕಡೆ. ಇನ್ಹೇಲ್ ಮಾಡಿ ಮೇಲೆ ನೋಡಿ. ಎಕ್ಸೇಲ್ ಮಾಡ್ತಾ ಅರ್ಧ ಮಾತ್ರ ಭಾಗಿ ಮುಂದೆ ನೋಡಿ. ಲುಕ್ ಫ್ರಂಟ್, ಡೋಂಟ್ ಹೆಡ್ ಡೌನ್ ಮಾಡಬೇಡಿ. ತಲೆ ಭಾಗನ ಕೆಳಗೆ ಹಾಕಬೇಡಿ. ಮುಂದೆ ನೋಡಿ. ಸೆಳೆತ ಗಮನಿಸಿ, ಯಾವ ಯಾವ ಭಾಗದಲ್ಲಿ ಸೆಳೆತ ಆಗ್ತಾ ಇದೆ ಅಂತ. ಮತ್ತೆ ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಎರಡು ಹಸ್ತಗಳಿಂದ ಆ್ಯಂಕಲ್, ಕಾಫ್ ಮಸಲ್ ಅಥವಾ ಹಿಮ್ಮಡಿ ಭಾಗ ಇಟ್ಕೊಂಡು ಎಷ್ಟಾದರೆ ಅಷ್ಟು ಬಾಗಿ. ಹಣೆ ಭಾಗವನ್ನು ಮೊಣಕಾಲಿಗೆ ತಾಕಿಸೋ ಪ್ರಯತ್ನ. ಜಾನು ಶೀರ್ಷಾಸನ. ಸ್ಟೇ ಮಾಡಿ. ಲೋವರ್ ಬ್ಯಾಕ್ ಸ್ಟಿಫ್ನೆಸ್ ಇರೋರು ತುಂಬ ಹೋಗೋದು ಬೇಕಾಗಿಲ್ಲ. ಕಾಲು ಬೆರಳು ನಿಮ್ಮ ಕಡೆ. ಸ್ಥಿತಿಗೆ ಹೋದ್ಮೇಲೆ ಉಸಿರಾಟ ಮಾಡಬೇಕು. ದೀರ್ಘವಾಗಿ ಇನ್ಹೇಲ್ ಮಾಡಿ ನಿಧಾನವಾಗಿ ಎಲ್ಲ ಎಕ್ಸೇಲ್ ಮಾಡ್ತಾ ಬರಬೇಕು. ಎಲ್ಲೆಲ್ಲಿ ಸೆಳೆತ ಆಗ್ತಾ ಇದೆ ಗಮನಿಸಬೇಕು. ಎಲ್ಬೋನ ಮಡಚಿ ಎಲ್ಬೋನ ನೆಲಕ್ಕೆ ತಾಕಿಸಿ. ಇನ್ಹೇಲ್ ಮಾಡ್ತಾ ಎರಡು ಹಸ್ತ ಮುಂದೆಯಿಂದ ಚಾಚ್ತಾ ಮೇಲೆ ಎಕ್ಸೇಲ್ ಮಾಡ್ತಾ ಪಕ್ಕದಿಂದ ಕೆಳಗೆ. ಈಗ ಬಲಗಾಲನ್ನ ನೇರ ಮಾಡಿ. ಅದೇ ರೀತಿ ಎಡಗಾಲನ್ನ ಮಡಚಿ ಎಡಪಾದ ಬಲ ತೊಡೆಯ ಮೂಲಕ್ಕೆ ತಾಕ್ತಾ ಇರಬೇಕು. ಎರಡು ಹಸ್ತ ಹಿಂದೆ ಕಪ್ ಶೇಪಲ್ಲಿ, ಬೆನ್ನು ನೇರ. ಬಲಗಾಲಿನ ಕಾಲು ಬೆರಳು ನಿಮ್ಮ ಕಡೆ. ಇನ್ಹೇಲ್ ಮಾಡ್ತಾ ಎರಡು ಹಸ್ತ ಪಕ್ಕದಿಂದ ಚಾಚ್ತಾ ಮೇಲೆ. ಎರಡು ಹಸ್ತ ಇಂಟರ್ಲಾಕ್ ಮಾಡ್ತಾ ಮೇಲೆ ಸೀಲಿಂಗ್ ಕಡೆಗೆ ತಗೊಳ್ಳೋಣ. ಅಲ್ಲೇ ಎರಡು ಹಸ್ತ ಬಿಡಿಸಿ ಇನ್ಹೇಲ್ ಮಾಡಿ ಲುಕ. ಎಕ್ಸೇಲ್ ಮಾಡ್ತಾ ಎರಡು ಹಸ್ತ ಮುಂದೆಯಿಂದ ಚಾಚ್ತಾ ಅರ್ಧ ಮಾತ್ರ ಭಾಗಿ. ಮುಂದೆ ನೋಡಿ. ಸೆಳೆತ ಗಮನಿಸಿ. ಕಾಲಿನ ಕಾಲು ಬೆರಳು ನಿಮ್ಮ ಕಡೆ, ಬಲಗಾಲಿನ ಕಾಲು ಬೆರಳು. ಮತ್ತೆ ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಹಿಮ್ಮಡಿ, ಆ್ಯಂಕಲ್ ಅಥವಾ ಕಾಫ್ ಮಸಲ್ನ ಹೋಲ್ಡ್ ಮಾಡಿ. ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಹಣೆಯ ಭಾಗವನ್ನು ಮಂಡಿಯ ಮುಂಭಾಗದಲ್ಲಿ ತಾಕಿಸೋ ಪ್ರಯತ್ನ ಮಾಡಿ. ನಾರ್ಮಲ್ ಬ್ರೀದಿಂಗ್. ಇನ್ಹೇಲ್ ಮಾಡ್ತಾ ಎರಡೂ ಹಸ್ತ ಮುಂದೆಯಿಂದ ಚಾಚ್ತಾ ಮೇಲೆ ಪಕ್ಕದಿಂದ ಕೆಳಗೆ. ಜಾನು ಶೀರ್ಷಾಸನ. ಈಗ ಬಲಮಂಡಿಯನ್ನು ಮಡಚಿ, ಎಡಮಂಡಿ ಮಡಚಿರೋದು ಹಾಗೆ ಇರಲಿ. ಬದ್ಧ ಕೋನಾಸನದ ಅಭ್ಯಾಸ. ಈ ಆಸನ ಮಾಡೋದ್ರಿಂದ ಏನೇನು ಬೆನಿಫಿಟ್ಸು ಅಂತಂದರೆ ಕಿಡ್ನಿ, ಯೂಟ್ರಸ್ ಹೆಲ್ತ್ಗೆ ತುಂಬ ಬೆನಿಫಿಟ್ಟು. ನೋಡಿ ಹೀಗೆ
ಎರಡು ಮಂಡಿಗಳನ್ನು ಮಡಚಿ ಆದಷ್ಟು ನೆಲದ ಕಡೆಗೆ ತಳ್ಳೋ ಪ್ರಯತ್ನ ಮಾಡಿ. ಅಂದರೆ ಫೋರ್ಸ್ಫುಲ್ಲಾಗಲ್ಲ, ಆದಷ್ಟು ಗ್ರಾವಿಟೇಷನಲ್ ಫೋರ್ಸ್ಗೆ ಹೋಗ್ತಾ ಇರುತ್ತೆ. ಪಾದವನ್ನು ಆದಷ್ಟು ನಮ್ಮ ಹತ್ತಿರಕ್ಕೆ ಎಳ್ಕೊಳ್ಳಿ. ಮತ್ತು ಎರಡು ಹಸ್ತ ಹಿಂದೆ ಕಪ್ ಶೇಪಲ್ಲಿ ಇರುತ್ತೆ. ಹೀಗೆ ಬೆನ್ನು ನೇರವಾಗಿ ನೋಡ್ತಾ ಬನ್ನಿ. ಹಾಗೆ ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಹೊರಗೆ ಹಾಕ್ತಾ ದೇಹದ ಯಾವ ಯಾವ ಭಾಗದಲ್ಲಿ ಸೆಳೆತಾಗ್ತಾ ಇದೆ ಗಮನಿಸಿ. ಎರಡೂ ತೊಡೆಯ ಭಾಗದಲ್ಲಿ ಇನ್ನರ್ ಥೈಸ್ ಹತ್ರ ಸೆಳೆತಾಗ್ತಾ ಇರುತ್ತೆ. ಎರಡು ಹಸ್ತ ಕಪ್ ಶೇಪಲ್ಲಿರೋದನ್ನು ನಿಧಾನವಾಗಿ ಉಸಿರನ್ನು ತಗೋತಾ ಎರಡೂ ಶೋಲ್ಡರ್ಸ್, ಎರಡೂ ಭುಜಗಳು ಕಿವಿಯ ಅಕ್ಕಪಕ್ಕ ತಾಗ್ತಾ ಇರಬೇಕು. ಇನ್ಹೇಲ್ ಮಾಡಿ, ಬೆನ್ನನ್ನು ನೇರ ಮಾಡಿ, ಮೇಲೆ ನೋಡಿ. ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಅರ್ಧ ಮಾತ್ರ ಭಾಗಿ ಮುಂದೆ ನೋಡ್ಬೇಕು, ತಲೆ ಕೆಳಗೆ ಹಾಕಬಾರ್ದು. ಮತ್ತೆ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಎರಡು ಹಸ್ತ ಮುಂದೆ ಕಪ್ ಶೇಪಲ್ಲಿ ಇಡಿ. ಎಷ್ಟಾಗತ್ತೋ ಅಷ್ಟು ಬಾಗಿ ಹಣೆ ಭಾಗವನ್ನು ಆದಷ್ಟು ಎರಡು ಪಾದಗಳಿಗೆ ತಾಕ್ಸೋ ಪ್ರಯತ್ನ. ಎಲ್ಬೋ ಮಾಡ್ತಾ ಕೆಳಗೆ ಹೋಗೋಕ್ಕೆ ಪ್ರಯತ್ನ ಮಾಡಿ. ಬೇಕಾದರೆ ಎರಡು ಹಸ್ತಗಳಿಂದ ತೊಡೆಯ ಹತ್ರ ಎಲ್ಬೋ ಲಾಕ್ ಮಾಡ್ತಾ ಹಣೆ ಭಾಗ ಪಾದಗಳಿಗೆ ಮುಟ್ಟಿಸೋ ಪ್ರಯತ್ನ. ಬದ್ಧ ಕೋನಾಸನದ ಅಭ್ಯಾಸ. ಇನ್ಹೇಲ್ ಮಾಡ್ತಾ ಎರಡು ಹಸ್ತ ಮುಂದೆಯಿಂದ ಚಾಚ್ದ ಮೇಲೆ, ಎಕ್ಸೇಲ್ ಮಾಡ್ತಾ ಪಕ್ಕದಿಂದ ಕೆಳಗೆ. ಬದ್ಧ ಕೋನಾಸನದ ಅಭ್ಯಾಸದಿಂದ ಪೀರಿಯಡ್ಸ್ ರಿಲೇಟೆಡ್, ಯೂಟ್ರಸ್ ರಿಲೇಟೆಡ್, ಮೆನೋಪಾಸ್ ಟೈಮು ಅಂಥ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಏನಾಗುತ್ತೆ ಅದಕ್ಕೆಲ್ಲ ತುಂಬ ಒಳ್ಳೆಯದು. ಡೈಲಿ ಮಾಡಬೇಕು. ಓಕೆ, ಈಗ ಕೊನೆಯಲ್ಲಿ ಒಂದು ಮಾಹಿತಿಯನ್ನು ಹೇಳಿಬಿಟ್ಟು ಇವತ್ತಿನ ಕ್ಲಾಸ್ನ ಮುಗಿಸೋಣ. ನಾವೆಲ್ಲ ಪ್ರಾಣಾಯಾಮ ಮಾಡೋದ್ರಿಂದ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆರ್ಗನ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಹೇಳಿದ್ನಲ್ಲ, ಬದ್ಧಕೋನಾಸನದಿಂದ ಕಿಡ್ನಿ ಹಾಗೂ ಯೂಟ್ರಸ್ ಹೆಲ್ತ್ಗೆ ಎಫೆಕ್ಟ್ ಒಳ್ಳೆಯದು. ಮತ್ತು ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ PCOD, PCOS ಮತ್ತು ಬೇರೆ ಒಂದು ಮೆನೋಪಾಸ್ ಟೈಮಲ್ಲಿ ಆಗುವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಮೂಡ್ ಸ್ವಿಂಗ್ಸು, ಇದಕ್ಕೆಲ್ಲ ಒಳ್ಳೆಯದು. ಸೊ ಏನಾಗುತ್ತೆ ಆ ಟೈಮಲ್ಲಿ, ಆ ಆರ್ಗನ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಎಲ್ಲೆಲ್ಲಿ ಸೆಳೆತ ಆಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ನಮಗೆ ಗೊತ್ತಾಗತ್ತೆ. ಅಭ್ಯಾಸ ಮಾಡ್ತಾ ಮಾಡ್ತಾ ಆಸನ ಸಿದ್ಧಿಯಾಗತ್ತೆ. ಇನಿಷಿಯಲಿ ನಮಗೆ ಹಣೆ ಭಾಗ ತಾಕ್ದಿರ ಇರ್ಬೋದು, ಬಟ್ ಅದಕ್ಕೆ ನಾವು ಡಿಸಪಾಯಿಂಟ್ ಆಗೋದು ಬೇಕಾಗಿಲ್ಲ. ಸ್ಲೋಲಿ ಮಾಡ್ತಾ 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 ಬ್ಯಾಕ್ ಸ್ಟಿಫ್ನೆಸ್ ಎಲ್ಲ ಹೋಗಿ ಪ್ರಾಣಶಕ್ತಿ ಈಸಿಯಾಗಿ ಫ್ಲೋ ಆಗುತ್ತೆ. ಆಗ ನಮಗೆ ಒಂದೊಂದು ಆಸನದಲ್ಲಿ ಹೆಚ್ಚು ಹೊತ್ತು ಇರುವ ಸ್ಥಿತಿ ಬರುತ್ತೆ. ಸೊ ಪ್ರಾಣಶಕ್ತಿಯಿಂದ ಏನಾಗುತ್ತೆ, ಪ್ರಾಣಶಕ್ತಿ ಅಂದರೆ ನಾವು ಏನು ಇನ್ಹೇಲ್ ಮಾಡ್ತೀವೋ ಗಾಳಿಯನ್ನು, ಅದು ಎಲ್ಲ ಭಾಗಗಳಿಗೂ ನಾಡಿಗಳ ಮುಖಾಂತರ ಸಪ್ಲೈ ಆಗುತ್ತೆ. ಯಾವಾಗ ಒಂದು ಆರ್ಗನ್ಗೆ ಏನಾದರೂ ಡಿಸೀಸ್ ಬಂದರೆ, ಅಂದರೆ when any organ is not functioning properly, it is because the prana shakti is not flowing through the nadis properly. Blockages ಇರುತ್ತೆ. ಸೊ ಆ ಬ್ಲಾಕೇಜಸ್ನ ರಿಮೂವ್ ಮಾಡೋದಕ್ಕೆ ನಮಗೆ ಪ್ರಾಣಾಯಾಮ ಹೆಲ್ಪ್ ಆಗುತ್ತೆ. ಬ್ರೀದಿಂಗ್, ಡೀಪ್ ಬ್ರೀದಿಂಗ್, ಅವೇರ್ನೆಸ್ಸಲ್ಲಿ ಮೈಂಡ್ಫುಲ್ ಬ್ರೀದಿಂಗ್ ಮಾಡ್ತಾ ಬರಬೇಕು. ಆಮೇಲೆ ಆಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಸ್ಟ್ರೆಸ್ಸಲ್ಲಿದ್ದಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಫಿಯರ್ ಆ್ಯಂಡ್ ಫೈಟ್ ಮೋಡಲ್ಲಿ ಇರ್ತೀವಿ, ಸರ್ವೈವಲ್ ಮೋಡಲ್ಲಿ ಇರ್ತೀವಿ ನಮ್ಮ ನರ್ವಸ್ ಸಿಸ್ಟಮ್. ಸೊ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದಾಗ ಕಾಮ್ ಆ್ಯಂಡ್ ಕೂಲ್, ಈಸಿ ಗೋಯಿಂಗ್, ಈ ಒಂದು ಮೆಂಟಾಲಿಟಿಗೆ ಬರುತ್ತೆ. ಸೊ ನಮ್ಮ ಆ ಪ್ರಾಣಶಕ್ತಿ ಡೀಪ್ ಬ್ರೀದಿಂಗಿಂದ ನಮ್ಮ ಮೆದುಳಿನ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ನಮಗೆ ಮೂಡ್ ಸ್ವಿಂಗ್ಸು, ಆ ಎಮೋಷ್ನಲ್ ಇಂಬ್ಯಾಲೆನ್ಸ್, ಎಮೋಷ್ನಲ್ ಸ್ಟ್ರೆಸ್ ಏನಾಗುತ್ತೋ, ಇಟ್ ಈಸ್ ಬಿಕಾಸ್ ಆಫ್ ಹಾರ್ಮೋನ್ಸೇ.
ಕಾರ್ಟಿಸಾಲ್ ಹಾರ್ಮೋನ್ಸ್ ಅಂತ ಹೇಳ್ತಾರೆ. ಈ ಭಾಗದಲ್ಲಿ ಕಿವಿಯ ಮೆದುಳಿನ ಈ ಭಾಗದಲ್ಲಿ ಅಮಿಗ್ಡುಲಾ ಅಂತ ಇರುತ್ತೆ. ಸೊ ಕಾರ್ಟಿಸಾಲ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಬಿಕಾಸ್ ನಾವು ಫೈಟ್ ಆ್ಯಂಡ್ ಫ್ರೀಸ್ ಮೋಡಲ್ಲಿ ಇರ್ತೀವಿ. ಸೊ ಪ್ರತಿ ಒಂದು ಥಾಟ್ ಬಂದಾಗಲೂ ಕಾರ್ಟಿಸಾಲ್ ಲೆವೆಲ್ಸ್ ಬಿಲ್ಡಪ್ ಆಗ್ತಾ ಇರುತ್ತೆ. ಆ ಕಾರ್ಟಿಸಾಲ್ ಲೆವೆಲ್ಸ್ನ ನಾವು ಬಿಲ್ಡಪ್ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ಹೇಗೆ ಕಡಿಮೆ ಮಾಡ್ಬೋದು ಅಂದರೆ 2 ಮೆಥಡ್ಸ್. ಒಂದು ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಇರಬೇಕು. ಇವತ್ತು ಬೆಳಗ್ಗೆ ಇಷ್ಟಾದರೂ ನನಗೆ ಮಾಡೋದಕ್ಕಾಗ್ತಾ ಇದೆಯಲ್ವಾ, ಮತ್ತು ನನಗೆ ಈ ಒಂದು ಯೋಗಾಭ್ಯಾಸದಿಂದ ನನ್ನ ಆರೋಗ್ಯ ಸರಿ ಮಾಡ್ಕೋತಾ ಇದ್ದೀನಿ. ಸೊ ಐ ಹ್ಯಾವ್ ದಟ್ ವಿಲ್ ಪವರ್, ಅದಕ್ಕೆ ನಾನು ಕೃತಜ್ಞರಾಗಿರಬೇಕು. ಆಮೇಲೆ ವಾಟ್ ಆರ್ ದ 3 ಥಿಂಗ್ಸ್ ದಟ್ ಯು ಆರ್ ಗ್ರೇಟ್ಫುಲ್ ಫಾರ್. ಸೊ ಅದನ್ನು ಲಿಸ್ಟ್ ಮಾಡಬೇಕು. ಆವಾಗ ಕಾರ್ಟಿಸಾಲ್ ಲೆವೆಲ್ಸ್ ಕಡಿಮೆ ಆಗೋಗತ್ತಂತೆ, ಟೆನ್ಷನ್ ಆಗಲ್ಲ. ಸೊ ಇದು ಒಂದು ಎಫೆಕ್ಟಿವ್ ಮೆಥಡ್. ಸೊ ಒಂದು ಡೈರಿಲಿ, ಸ್ವಾಧ್ಯಾಯ ಡೈರಿ ಅಂತ ಒಂದು ಡೈರಿ ಇಟ್ಬಿಟ್ಟು ಸ್ಟಾರ್ಟ್ ನೋಟಿಂಗ್ ಡೌನ್ 3 ಥಿಂಗ್ಸ್ ದಟ್ ಯು ಆರ್ ಗ್ರೇಟ್ಫುಲ್ ಫಾರ್. ಆಗ ಕಾರ್ಟಿಸಾಲ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ಕಾರ್ಟಿಸಾಲ್ ಲೆವೆಲ್ಸ್ ಕಡಿಮೆ ಆದಾಗ ನಮಗೆ ಕಾಮಾಗಿ, ಕೂಲಾಗಿ ಡೀಪ್ ಬ್ರೀದಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಇನ್ನಷ್ಟು ಡೌನ್ ಆಗುತ್ತೆ. ಆಮೇಲೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಅದನ್ನು ಕೂಡ ನಾವು ವಿತ್ ಅವೇರ್ನೆಸ್ಸಲ್ಲಿದ್ದಾಗ ನಾವೇ ಮಾಡ್ಬೋದು. ಅದಕ್ಕೆ ಡೋಸ್ ಅಂತಾರೆ, DOSE. ಹ್ಯಾಪಿ ಹಾರ್ಮೋನ್ಸ್ ಯಾವ್ದು ಅಂದರೆ ಡೋಪಮೀನ್, ಆಕ್ಸಿಟೋಸಿನ್, ಸೆರಿಟೋನಿನ್, ಎಂಡಾರ್ಫಿನ್ಸ್. ಇದೆಲ್ಲ ನಾವು ನಮ್ಮ ಬಾಡೀಲಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ಏನಾದರೂ ಕಷ್ಟಪಟ್ಟು ಒಂದು ಕೆಲಸ ಮಾಡಿದಾಗ ಡೋಪಮಿನ್ ರಿಲೀಸ್ ಆಗುತ್ತೆ. ವೆನ್ ಇಟ್ ಈಸ್ ಪ್ರೊಡಕ್ಟಿವ್ ಆ್ಯಂಡ್ ವೆನ್ ಇಟ್ ಈಸ್ ಹೆಲ್ಪ್ಫುಲ್ ಟು ಅದರ್ಸ್. ಫಾರ್ ಎಕ್ಸಾಂಪಲ್, ಒಂದು ದಿನ ಏನೋ ಒಂದು ಮಾರ್ಕೆಟಿಂದ ಹೋಗಿ ಏನೋ ಒಂದು ತರಕಾರಿ ತೊಗೊಂಬಂದು ಅದರಿಂದ ಎಷ್ಟೊಂದು ಜನಕ್ಕೆ ಒಂದು ಅಡುಗೆ ಮಾಡಿ ಬಡಿಸಿದಾಗ ನಮ್ಮಲ್ಲಿ ಏನೋ ಒಂದು ಖುಷಿ ಆಗುತ್ತಲ್ವ, ಆಗ ಡೋಪಮಿನ್ ರಿಲೀಸ್ ಆಗುತ್ತೆ. ಏನೋ ಒಂದು ಸೇವೆ ಮಾಡಿದಾಗ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಅದೇ ಥರ ಈ ಎಂಡಾರ್ಫಿನ್ಸು ಮತ್ತು ಸೆರಿಟೋನಿನ್ನು ಇವೆಲ್ಲನೂ ಈ ಒಂದು ಅನ್ಸೆಲ್ಫಿಶ್ ಆ್ಯಕ್ಟ್ಸ್ ಮಾಡೋದ್ರಿಂದ ರಿಲೀಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಯೋಗ ಮಾಡೋದ್ರ ಜೊತೆ ನಮ್ಮಲ್ಲಿ ಕಾರ್ಟಿಸಾಲ್ ಲೆವೆಲ್ಸ್ ಬಿಲ್ಡಪ್ ಆಗ್ತಾ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡ್ಕೋಬೇಕು. ಸೊ ಕಂಬೈನ್ ಯುವರ್ ಫಿಸಿಕಲ್ ಯೋಗ ವಿತ್ ದಟ್ ಹೌ ಟು ರೆಡ್ಯೂಸ್ ಯುವರ್ ಕಾರ್ಟಿಸಾಲ್ ಲೆವೆಲ್ಸ್. ಇವೆರಡೂ ಮಾಡಿದಾಗ ನಿಮಗೆ ಬೇಗ ಯೋಗ ಸ್ಥಿತಿಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ನಮ್ಮ ಗುರೂಜಿ ಒಂದು ಎಮೋಷ್ನಲ್ ಹೀಲಿಂಗ್ ಅಂತ ಕ್ಲಾಸ್ ಮಾಡಿದ್ದಾರೆ. ಆ ಒಂದು ನಾಲೆಜಿಂದ ನಾನು ಇದನ್ನು ಹೇಳಿದೆ. ಸೊ ಸ್ವಾಧ್ಯಾಯ ಡೈರಿ ಮೇಂಟೈನ್ ಮಾಡೋದ್ರಿಂದ ಕಾರ್ಟಿಸಾಲ್ ಲೆವೆಲ್ಸ್ ರೆಡ್ಯೂಸ್ ಆಗುತ್ತೆ. ಯು ಕ್ಯಾನ್ ಬಿಕಮ್ ಮೋರ್ ಅವೇರ್ ಆಫ್ ಯುವರ್ ಸೆಲ್ಫ್ಸ್. ಆಗ ಸ್ಟ್ರೆಸ್ ಬಿಲ್ಡಪ್ ಆಗೋದು ಕಡಿಮೆ ಆಗುತ್ತೆ. ಸೊ ಆಗ ನೀವು ಪ್ರತಿದಿನ ಕನ್ಸಿಸ್ಟೆಂಟಾಗಿ ಯೋಗಾಭ್ಯಾಸ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಪ್ರೇಯರ್ ಹೇಳಿಬಿಡೋಣ.